ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ತುಂಬ ಸೂಪರಾಗಿರೋ ವಿಡಿಯೋ. ಇದ್ರ ಬಗ್ಗೆ ಮಾತಾಡಲೇಬೇಕು. ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. So the Stobart shows 30 on the board. ರವಿ ಸರ್ ಇದೀಗ ದಾಳಿಗಾರಿಕಾ ತುದಿಯಲ್ಲಿ ಬೌಂಡ್ರಿಯನ್ನ ಬಿಟ್ಟುಕೊಡ್ತಾ ಇದ್ರೆ ನವೀನ್ ಸುಳ್ಯ 4 ಚೆಂಡುಗಳಲ್ಲಿ ವೈಯಕ್ತಿಕವಾಗಿ ಗಳಿಸಿಕೊಂಡದ್ದು 12. ದಾಂಡುಗಾರಿಕಾ ತುದಿಯಲ್ಲಿ ನವೀನ್ ಸರ್ ಪಂದ್ಯಾಟವನ್ನ ಗೆಲ್ಲಿಸಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ದಾಂಡಿಗ ಮಿಸ್ಟರ್ ನವೀನ್ ಸರ್ ದಾಂಡುಗಾರಿಕಾ ತುದಿಯಲ್ಲಿ ಮತ್ತೆ ರವಿ ಕಮ್ಬ್ಯಾಕ್ ಮಾಡಲೇಬೇಕಾದ ಸನ್ನಿವೇಶ ಎದುರಾಗ್ತಾ ಇದೆ. Diwari, what a shot! What a shot! And again, the ball races to the boundary. What a batting! It's you beauty. Naveen you beauty. What a batting! ಖಂಡಿತವಾಗಿ ಇದು ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಕಲಾತ್ಮಕ ಶೈಲಿ ಹೊಡೆತ ಅಲ್ಲಿ ಲಾಂಗ್ ಆಫ್ ತುದಿಯಲ್ಲಿ ನೇರ ಸೀಮಾ ರೇಖೆ ಗಡಿ ದಾಟಿಕೊಳ್ತಾ ಇದೆ. ವಿಡಿಯೋ ನೋಡಿದ್ರಲ್ವಾ? 14 ವಯಸ್ಸದು ಹುಡುಗ ಎಂಥ ಸೂಪರಾಗಿ ಕಮೆಂಟ್ರಿ ಮಾಡ್ತಾ ಇದ್ದಾನೆ ನೋಡಿ. ಅವಕಾಶ ಸಿಕ್ಕಿದ್ರೆ ಮುಂದೆ ಒಳ್ಳೆ ಒಂದು ಕ್ರಿಕೆಟ್ಗೆ ಒಳ್ಳೆ ಒಂದು ಕಮೆಂಟ್ರೇಟರ್ ಆಗೋ ಥರ ಕಾಣಿಸ್ತಾ ಇದ್ದಾನೆ ಅಲ್ವಾ. ಇವಾಗ 14 ವಯಸ್ಸಂತೆ, 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಜಸ್ವೀತ್ ಅಂತ ಆತನ ಹೆಸರು. ಸುಳ್ಯ ತಾಲೂಕಿನ ಗುತ್ತಿದಾರು ಅಲ್ಲಿ ಯಾವುದೋ ಶಾಲೆಯಲ್ಲಿ ಓದ್ತಾ ಇದ್ದಾನೆ. 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅಲ್ಲಿ ಶಾಲೆಯಲ್ಲಿ ಯಾವುದೊಂದು ಟೂರ್ನಮೆಂಟ್ ನಡೀತಾ ಇದೆ, ಅಲ್ಲಿ ಕಮೆಂಟ್ರಿ ಮಾಡ್ತಾ ಇದ್ದಾನೆ ನೋಡಿ. ಕನ್ನಡ ಮತ್ತು ಇಂಗ್ಲೀಷು ಎರಡೂ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ ನೋಡಿದ್ರಲ್ವ ಎಂಥ ಸೂಪರಾಗಿ. ಕೆಲವರು ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಕನ್ನಡ ಸ್ವಲ್ಪ ಟಫ್ ಆಗಿರುತ್ತೆ, ಇಲ್ಲ ಕನ್ನಡದವರಿಗೆ ಇಂಗ್ಲೀಷ್ ಟಫ್ ಆಗಿರುತ್ತೆ. ಬಟ್ ಈ ವಯಸ್ಸಲ್ಲೇ ಕನ್ನಡನ ಅಷ್ಟು ಸೂಪರಾಗಿ, ಇಂಗ್ಲೀಷು ಕೂಡ ಅಷ್ಟೇ ಸೂಪರಾಗಿ ಲೀಲಾಜಾಲವಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಆ ಕಾನ್ಫಿಡೆಂಟ್ನ ಮೆಚ್ಕೋಬೇಕು ನಿಜಕ್ಕೂ ಅಲ್ವಾ. ದೊಡ್ಡವರೇ ವೇದಿಕೆಯಲ್ಲಿ ಅವಕಾಶ ಸಿಕ್ಕರೆ ಮಾತಾಡೋಕ್ಕೆ ತಡ್ಕಾಡೋ ಸಮಯದಲ್ಲಿ ಎಂಥ ಸೂಪರಾಗಿ ಮಾತಾಡಿದ್ದಾರೆ ನೋಡಿ. ಅವನು ಫೋಕಸ್ ಫುಲ್ಲು ಗೇಮ್ ಕಡೆಗೇ ಇದೆ. ಅಲ್ಲಿ ಏನು ನಡೀತದೆ, ಎಲ್ಲಿ ರನ್ ಬಾಲ್ ಹೋಗ್ತಾ ಇದೆ, ಬ್ಯಾಟ್ಸ್ಮನ್ ಏನು ಮಾಡ್ತಾಯಿದ್ದಾರೆ, ಫೀಲ್ಡರ್ ಏನು ಮಾಡ್ತಾರೆ, ಸೂಪರಾಗಿ ಫೋಕಸ್ ಮಾಡ್ತಾಯಿದ್ದಾರೆ. ಬಟ್ ಕ್ರಿಕೆಟ್ ಬಗ್ಗೆ ಅಷ್ಟೇ ನಾಲೆಜ್ ಕೂಡ ಇದೆ. ಎಲ್ಲ ಕ್ರಿಕೆಟ್ಗಳು, ಗಲ್ಲಿ ಪಾಯಿಂಟು, ಸ್ಲಿಪ್ಪು, ಕವರ್ಸ್ ಎಲ್ಲ ಸೂಪರಾಗಿ ಅದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಇಲ್ಲಾಂದರೆ ಆ ಥರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಒಳ್ಳೆ ಅವಕಾಶ ಸಿಕ್ಕರೆ ರವಿಶಾಸ್ತ್ರಿನೋ ಅಶ್ರಫ್ ಬೋಗ್ಲೆನೋ ಇಲ್ಲ ಕನ್ನಡ ಸ್ಟಾರ್ ಕ್ರಿಕೆಟಲ್ಲಿ ವಿಜಯ್ ಭಾರದ್ವಾಜ್ ಅವ್ರ ಥರನೋ ಜಾನಿ ಅವ್ರ ಥರನೋ ಒಳ್ಳೆ ಒಂದು ಕಮೆಂಟ್ರೇಟರ್ ಆಗೋ, ವೀಕ್ಷಕ ವಿವರಣೆಗೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನಿಸ್ತದೆ. ನಿಜಕ್ಕೂ ಈ ಥರ ವೀಡಿಯೋಗಳನ್ನ ಹೆಚ್ಚಿಗೆ ಶೇರ್ ಮಾಡಿ ಆತನಿಗೆ ಇನ್ನೂ ಅವಕಾಶ ಬರೋ ಥರ ಮಾಡಿಕೊಡಿ ಅಲ್ವಾ. ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆಗಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ.